ಮಾಡ್ಬೇಕು, ಬೇರೆ ತರ ಇಟ್ಕೋಬಾರ್ದು. ತಾಯಿ ತಂದೆ ಎಷ್ಟು ನಿಮ್ನ ಕಷ್ಟಪಟ್ಟು ಸಾಕ್ತಾರೆ, ಅದನ್ನ ಜೀವನ ನೀವು ನೋಡ್ಬೇಕು ಮುಂದಕ್ಕೆ. ಇಂಥವೆಲ್ಲ ಒಂದು ಹೆಲ್ಪ್ ನೋಡಿ. ಅವ್ರು ನಾಳೆ ನಮ್ದು ಈ ಪರಿಸ್ಥಿತಿ, ಇವತ್ ನಾವು ಚೆನ್ನಾಗಿದ್ದೀವಿ ಅಂತ ಇದ್ ಮಾಡಿದ್ರ ನಾಳೆ ದಿವಸ ಎಲ್ಲ ಇದೆ ನೋಡಿ ಈ ಪರಿಸ್ಥಿತಿ. ಅದು ಬರಬಾರ್ದು. ಭಗವಂತ ಲೆಕ್ಕ ಕೊಟ್ಟು ನಾವು ಆದಷ್ಟು ನಮ್ಗೆ ಏನಾಗುತ್ತೆ ಅದನ್ನ ಸಹಾಯ ಮಾಡಿ ನೀವು ಒಳ್ಳೆ ಬುದ್ಧಿ ಕಲಿಬೇಕು. ತಾಯಿ ತಂದೆಗೆ ಮರ್ಯಾದೆ ಕೊಡ್ಬೇಕು, ಬೆಲೆ ಕೊಡ್ಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಾರೆ, ಅದನ್ನ ದಯವಿಟ್ಟು ನೀವು ಬೇರೆ ಬೇರೆ ನೀವ್ ಏನೇ ಮಾಡ್ಕೊಳ್ಳಿ, ತಾಯಿ ತಂದೆ ನನ್ಸು ದೇವರಾದ ಬಿಡಬೇಡಿ. ನಾನು ಇದೊಂದೇ ಕೇಳ್ಕೊಳ್ಳೋದು, ತಾಯಿ ಬಿಟ್ಟರೆ ಬೇರೆ ಕತೆ ತೆಗೆದು ಬೇರೆ ಯಾರು ಇಲ್ಲ. ನೀವ್ ಏನೇ ಮಾಡ್ಲಿ ಏನೇ ಮಾಡ್ಲಿ ತಾಯಿ ತಂದೆ ಮಾತ್ರ ಅವ್ರು ಸವಸ್ಕೊತಾರೆ, ಬೇಗ ಯಾರು ಸವಸಲ್ಲ. ನಿಮ್ ಫ್ರೆಂಡ್ಸ್ ಎಲ್ಲ ನಿಮ್ ಇದ್ದು ಕೃಷ್ಣ ಯಾರಿಲ್ಲ, ನಿಮ್ಮಿಂದ ಹಾಳು ಮಾಡ್ತಾರೆ ಹೊರತು ತಾಯಿ ತಂದೆ ಎಂದು ಬಿಡಲ್ಲ, ನಿಮ್ಮನ್ನ ಕಾಪಾಡ್ತಾರೆ. ತಾಯಿ ತಂದೆ ಯಾರು ಇಷ್ಟು ಜನದಲ್ಲಿ ಯಾರು ದೇವ್ರ ಮಾತ್ರ ಯಾರು ಕಾಣ್ಬೇಡಿ. ಇಷ್ಟು ಜನ ಇರೋರೆಲ್ಲ ಎಷ್ಟೇ ಓದಿಸಿ ಎಷ್ಟು ಮಾಡಿ ನಿಮ್ಮ ತರ ಎಲ್ಲಾನು ಮಾಡಿ ಅವ್ನು ಈ ಪರಿಸ್ಥಿತಿ ಬಿಟ್ಟಾವೆ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು. ಎಲ್ಲರೂ ನೀವು ಚಿಕ್ಕ ಮಕ್ಕಳು ನಿಮ್ಗೆ ಏನು ಗೊತ್ತಿಲ್ಲ, ಈಗ ಅವ್ರ ಹಸುಮಗೋ ತರ ಮಕ್ಕಳ ತರ ಅವ್ರನ್ನ ಇರಬೇಕು, ವಿಷಯ ಇರ್ಬೇಕು. ಅವ್ರನ್ನೆಲ್ಲ ಪ್ರತಿಯೊಂದು ನಾವ್ ಮಾಡ್ಬೇಕು. ಅದಕ್ಕೋಸ್ಕರ ನೀವು ಯಾವತ್ತಿನ ತಾಯಿ ತಂದೆಗೆ ಬೆಲೆ ಕೊಡಿ. ಗುರು ಅವರೇ ಗುರು, ವಿದ್ಯೆ ಕೊಟ್ಟಾರೆ ಗುರು, ವಿದ್ಯೆ ಕೊಟ್ಟಾರೆ ಗುರು. ಅದನ್ನ ದಯವಿಟ್ಟು ಎಲ್ಲರನ್ನ ಕೇಳ್ಕೊತೀವೆಲ್ಲ ನನ್ನ ಮಕ್ಕಳು ನಿಮ್ಮನ್ನ ಕೇಳ್ಕೊಂಡು ಇಷ್ಟೇ ನಾನು.